ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಇವತ್ತು ನवी कक्षा ಹಿಂದಿ ಇದೆ, 9ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 6 ಇದೆ, कलिका फल 6ರಲ್ಲಿ अभ्यास 6.7 से लेकर 6.13 तक के उत्तर है. अभ्यास 6.7 ರಿಂದ ಹಿಡಿದು 6.13 ರವರೆಗಿನ ಯಾವೆಲ್ಲ ಪ್ರಶ್ನೆಗಳಿದಾವೆ ಅವುಗಳಿಗೆ ಉತ್ತರಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಹೊಸಬರಾಗಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ ಅನ್ನು ಹೆಚ್ಚು ಬಳಸಿ ಅಂತ ಹೇಳ್ತಾ, ಹಂಚಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕ್ ಅನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಶುರು ಮಾಡೋಣ. ಅಭ್ಯಾಸ 6.7 ರಿಂದ ಹಿಡಿದು 6.13 ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು. सीखने के प्रतिफल 6, कलिका फल 6, ವಾರ್ತಾಲಾಪ್ ಯಾ ಸಂವಾದ ಕರ್ಣ ಸೀಕಿಂಗೆ, ನೀವುಗಳು ಸಂಭಾಷಣೆ ಮಾಡೋದನ್ನು ಕಲಿತುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು. ಅಭ್ಯಾಸ 6.7 ಅಭಿನಯ ದ್ವಾರ ಸಂವಾದ ಅಂತ ಇದೆ. ಅಭಿನಯದ ಜೊತೆಗೆ ಈ ಸಂಭಾಷಣೆಯನ್ನ ಮಾಡಬೇಕು. दो छात्रों को शिक्षक और छात्र बनवाकर अभिनय कराना. ಎರಡು ಮಕ್ಕಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಒಬ್ಬನನ್ನ ಶಿಕ್ಷಕರು ಇನ್ನೊಬ್ಬರು ವಿದ್ಯಾರ್ಥಿಯನ್ನಾಗಿ ಮಾಡಿ ಅಭಿನಯವನ್ನ ಮಾಡಿಸ್ತಾರೆ. सो टीचर ಹೇಳ್ತಾರೆ, ಶಿಕ್ಷಕ, तुमने आज अपना गृह कार्य क्यों नहीं किया? सो राहुल ಹೇಳ್ತಾನೆ, मुझे यह प्रश्न समझ में नहीं आया इसलिए गुरुजी. शिक्षक ಹೇಳ್ತಾರೆ, तुम्हें एक बार कोशिश तो करना चाहिए था, सभी छात्रों ने ऐसा ही किया है ना? सो राहुल ಹೇಳ್ತಾನೆ, गुरुजी मैंने कोशिश की थी परंतु मैं उसे समझ नहीं पाया. शिक्षक ಹೇಳ್ತಾರೆ, अगली बार अगर कुछ समझने में नहीं आए तो खाली समय में आकर मुझसे पूछ लेना. सो राहुल ಹೇಳ್ತಾನೆ, जी गुरुजी आगे से शिकायत का मौका नहीं दूंगा ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಟೀಚರ್ ಮತ್ತು ರಾಹುಲ್ಗಳ ನಡುವೆ ಇರತಕ್ಕಂತ ಒಂದು ಸಂಭಾಷಣೆ ತುಣುಕನ್ನು ನಿಮ್ಗೆ ಏನ್ ಮಾಡಿದ್ರು, ಇಲ್ಲಿ ಕೊಟ್ಟಿದ್ರು. ಸೊ ಓದಿದ ನಂತರ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ. ಸೊ ಕ್ವಶನ್ 1 ಇತ್ತು, संवाद किन किन के बीच में चल रहा है? ಉತ್ತರ ನೋಡೋದಾದ್ರೆ संवाद शिक्षक और राहुल के बीच में चल रहा है. ಎರಡನೇ ಪ್ರಶ್ನೆ, राहुल ने गृह कार्य क्यों नहीं किया? उत्तर ನೋಡೋದಾದ್ರೆ राहुल को प्रश्न नहीं समझा है, इस कारण वह गृह कार्य नहीं किया. नेक्स्ट थर्ड क्वेश्चन, यस क्या सभी छात्रों ने गृह कार्य किया है ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಏನಪ್ಪಾ ಅಂದ್ರೆ, नहीं सभी छात्रों ने गृह कार्य नहीं किए हैं. ನಾಲ್ಕನೇ ಪ್ರಶ್ನೆ, क्या राहुल ने गृह कार्य करने के लिए कोशिश किया है? ಸೊ ನಾಲ್ಕರಲ್ಲಿ हाँ राहुल ने गृह कार्य करने के लिए कोशिश किया है. ಐದನೇ ಪ್ರಶ್ನೆ ಇತ್ತು, गृह कार्य समझने के लिए राहुल को क्या करना चाहिए? सो उत्तर ನೋಡೋದಾದ್ರೆ गृह कार्य समझने के लिए राहुल शिक्षक के या शिक्षक से पूछना चाहिए था ಅಂತ ತಾವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು. ಇನ್ನ ಎಸ್ ಅಭ್ಯಾಸ 6.8 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, 8वीं कक्षा मोबाइल का बोलबाला पाठ का अभिनय के साथ संवाद कराना. छात्रों में एक छात्र को टेलीफोन, दूसरे छात्र को मोबाइल, तीसरे छात्र को चिट्ठी का पात्र देकर उनसे अभिनय कराए. ನಿಮಗೆ 8ನೇ ತರಗತಿಯಲ್ಲಿ ಏನಿತ್ತಪ್ಪ ಅಂದ್ರೆ, ಒಂದು ಮೊಬೈಲ್ ಕಾ ಬೋಲ್ಬಾಲ ಅಂತ ಒಂದು ಪಾಠ ಇತ್ತು. ಆ ಪಾಠದಲ್ಲಿ ಒಂದು 3 ಪಾತ್ರಗಳನ್ನ ನೀವುಗಳು ಹಂಚ್ಕೋಬೇಕು. ಒಬ್ರು ಟೆಲಿಫೋನ್ ಆಗಬೇಕು, ಒಬ್ರು ಮೊಬೈಲ್ ಆಗಬೇಕು, ಒಬ್ರು ಚಿಟ್ಟಿ ಆಗಬೇಕು. ಆ ಪಾತ್ರ ಹಂಚಿ ಇದನ್ನ ಏನ್ ಮಾಡಬೇಕು, ಕಥೆಯನ್ನ ಅಭಿನಯವನ್ನ ಮಾಡಬೇಕು ಅನ್ನೋದು 6.8 ಅಲ್ಲಿ ಇತ್ತು. ಇನ್ನ 6.9 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, घर पर माताजी पिताजी भाई बहन दोस्त आदि के बीच के सरल संवाद को बताना या लिखाना. ನಿಮ್ಮ ಮನೆಯಲ್ಲಿ ಇರತಕ್ಕಂತ ಮಾತಾಜಿ ಪಿತಾಜಿ ಇರಬಹುದು, ಬಾಯಿ ಬಹನ್ ಇರಬಹುದು, ದೋಸ್ತ್ ಮುಂತಾದರ ನಡುವೆ ಇರತಕ್ಕಂತ ಸರಳ ಸಂಭಾಷಣೆಯನ್ನು ನೀವೇನ್ ಮಾಡಬೇಕು, ಹೇಳಬೇಕು ಮತ್ತು ಬರಿಬೇಕಂತ ಇತ್ತು. ಇಲ್ಲಿ ನಾನು ಮಾತಾಜಿ ಮತ್ತು ಪಿತಾಜಿಗೆ ಬೀಚ್ ಕಾ ಸಂವಾದನ ತಗೊಂಡಿದ್ದೀನಿ. ನೋಡುವ, ಮಾತಾಜಿ ಏನ್ ಹೇಳ್ತಾಳೆ, क्या जी हम मैसूर चलेंगे. सो पिताजी ಹೇಳ್ತಾರೆ, तकलीफ है दूसरे बार जाएंगे. माताजी ಹೇಳ್ತಾಳೆ, नहीं मुझे इस बार मैसूर की दशहरा देखने को जाना ही है. पिताजी ಹೇಳ್ತಾರೆ, काम पर छुट्टी नहीं है. माताजी ಹೇಳ್ತಾಳೆ, मालिक को कुछ तो समझाकर छुट्टी लीजिए. पिताजी ಹೇಳ್ತಾನೆ, मालिक इस समय में छुट्टी नहीं देंगे. यस माताजी ಹೇಳ್ತಾಳೆ, हाँ फिर अगले बार जरूर मुझे ले जाना. सो पिताजी ಹೇಳ್ತಾರೆ, ಜರೂರ್ ಅಂತ ಇಲ್ಲಿ ಏನಿತ್ತಪ್ಪ ಅಂದ್ರೆ, ಸೊ ನಾವು ತಾಯಿ ಮತ್ತು ತಂದೆಯ ನಡುವೆ ಇರತಕ್ಕಂತ ಸರಳ ಸಂವಾದ ಇತ್ತು. ಇದೇ ತರನಾಗಿ ತಾವು ಏನ್ ಮಾಡಬಹುದು, ಸಂವಾದಗಳನ್ನ ಬರೀಬಹುದು. ಇನ್ನ 6.10 ಅಲ್ಲಿ ಏನಿದೆ ಅಂತಂದ್ರೆ, स्वपरिचय के बारे में छात्र बोलेंगे तथा शाम पट पर लिखेंगे, अन्य पात्र उसे पढ़ेंगे, छात्र उसे पढ़ेंगे. इस तरह कक्षा के सारे छात्र स्वपरिचय देंगे.
ಸ್ವಪರಿಚಯ ಅಂದರೆ ಸೆಲ್ಫ್ ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಸೊ ಶಿಕ್ಷಕರು ಅದನ್ನು ಕೇಳಿದ ನಂತರ ವಿದ್ಯಾರ್ಥಿ ಹೋಗಿ ಏನು ಮಾಡ್ತಾನಪ್ಪ ಅಂತಂದರೆ ಬರೀತಾನೆ. ಸೊ ಬೇರೆ ವಿದ್ಯಾರ್ಥಿಗಳು ಅದನ್ನು ಓದುತ್ತಾರೆ. ಆಯಾ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಸ್ವಪರಿಚಯಗಳನ್ನು ಸಹಿತ ಏನು ಮಾಡ್ತಾರಪ್ಪ ಅಂದರೆ ಬರೀತಾರೆ. ಸೊ ಒಂದನೇ ಕ್ವಶನ್ ಏನಿತ್ತು, ಮೇರಾ ನಾಮ್ ಡ್ಯಾಶ್ ಅಂತ ಇದೆ. ಸೊ ನಿಮ್ಮ ಹೆಸರನ್ನ ಬರಿಬೇಕು. ಸೊ ಉತ್ತರ ನೋಡೋದಾದ್ರೆ ರೋಹನ್ ಅಂತಕ್ಕಂಥದ್ದು ಇಲ್ಲಿ ನಾನು ಬರೆದಿದ್ದೀನಿ. ಎರಡನೇದು ಮೈ ಡ್ಯಾಶ್ ಮೇ ರಹತಾ ಹೂಂ ಅಂತ ಇದೆ. ನಿಮ್ಮ ಊರಿನ ಹೆಸರು ಬರೀರಿ. ಮೈಸೂರು ಅಂತಕ್ಕಂಥದ್ದನ್ನು ನಾನು ಬರೆದಿದ್ದೀನಿ. ಮೂರನೇ ಪ್ರಶ್ನೆ ಇತ್ತು, ಮೇರೆ ಪಿತಾಜಿ ಕಾ ನಾಮ್, ನಿಮ್ಮ ತಂದೆ ಹೆಸರನ್ನ ಬರಿಬೇಕಿತ್ತು. ಉತ್ತರ ನೋಡೋದಾದ್ರೆ ಮನೋಜ ಅಂತ ನಾನು ಬರೆದಿದ್ದೀನಿ. ನೀವು ನಿಮ್ಮ ತಂದೆ ಹೆಸರು ಬರೀರಿ. ಫೋರ್ದಲ್ಲಿ ಮಾತಾಜಿ ಕಾ ನಾಮ್, ನಿಮ್ಮ ತಾಯಿ ಹೆಸರನ್ನ ಬರಿಬೇಕು. ಸೊ ಇಲ್ಲಿ ಪಾರ್ವತಿ ಅಂತ ಬರೆದಿರ್ತಕ್ಕಂಥದ್ದು. ಫಿಫ್ತ್ದಲ್ಲಿ ಎಸ್ ಮೈ ಡ್ಯಾಶ್ ಕಕ್ಷಾ ಮೇ ಪಡ್ತಾ ಯಾ ಪಡ್ತಿ ಹೂಂ ಅಂತ ಇದೆ. ಸೊ ಛಟಿ ಅಂತಕ್ಕಂಥದ್ದು ನಾನು ಇಲ್ಲಿ ಬರೆದಿದ್ದೀನಿ. 6ನೇ ತರಗತಿ, ನೀವು ಯಾವ ತರಗತಿ ಅಂತ ಅದನ್ನು ಬರೀಬಹುದು. ಎಸ್ ಸೆವೆಂತ್ದಲ್ಲಿ 6ಅಲ್ಲಿ ಮೇರೆ ಪಾಠಶಾಲಾ ಕಾ ನಾಮ್ ಡ್ಯಾಶ್ ಅಂತ ಇದೆ. ಶಾಲೆ ಹೆಸರು ಬರೀಬೇಕು. ವಿವೇಕಾನಂದ ಬಾಲ ವಿದ್ಯಾಮಂದಿರ ಮೈಸೂರು ಅಂತಕ್ಕಂಥ ಶಾಲೆ ಹೆಸರನ್ನ ಬರೆದಿದ್ದೀನಿ. ಸೆವೆಂತಲ್ಲಿ ಮೇರಾ ಘರ್ ಡ್ಯಾಶ್ ಮೇ ಹೇ ಅಂತ ಇದೆ. ನಿಮ್ಮ ಮನೆ ಎಲ್ಲಿದೆ? ಎಸ್ ಆದರ್ಶ ನಗರ ಮೈಸೂರು. ಸೊ ಮೈಸೂರಿನಲ್ಲಿರ್ತಕ್ಕಂಥ ಆದರ್ಶ ನಗರದಲ್ಲಿ ಮನೆ ಇದೆ ಅಂತ ಬರೆದಿದ್ದೀನಿ. 8ಅಲ್ಲಿ ಮುಜೆ ಡ್ಯಾಶ್ ಖಾನಾ ಪಸಂದೆ ಅಂತ ಇದೆ. ಸೊ ನಿಮಗೆ ಏನು ಪ್ರಿಯವಾಗಿದೆ ಅನ್ನೋದನ್ನು ತಾವೇನು ಮಾಡಬೇಕು ಬರಿಬೇಕಿತ್ತು. ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಪ್ರಶ್ನೆ ಇತ್ತು 9ರಲ್ಲಿ ಮುಜೆ ಡ್ಯಾಶ್ ರಂಗ್ ಪಸಂದೆ ಅಂತ ಇದೆ. ಸೊ 9th ಆನ್ಸರ್ ಏನಪ್ಪ ಅಂದರೆ ಸೊ ಲಾಲ್ ರಂಗ್ ಅಂತಕ್ಕಂಥದ್ದು ಏನಿತ್ತು ಪಸಂದೆ ಅಂತಕ್ಕಂಥದ್ದನ್ನು ಬರಿಬೇಕಿತ್ತು. ಸೊ 8ರಲ್ಲಿ ಯಾವ ಊಟ ಪಸಂದಿದೆ ಅನ್ನೋದನ್ನು ಬರಿಬೇಕು. ಸೊ ನಾನು ಇಲ್ಲಿ ಏನು ಬರಿತೀನಪ್ಪ ಅಂದರೆ ಜಾಮೂನ್ ಅಂತ ಬರಿತೀನಿ. ಸೊ ನಿಮಗೆ ಯಾವ ಇಷ್ಟ ಇದೆ ಅದನ್ನು ನೀವೇನು ಮಾಡ್ಬೋದು ಬರಿಬಹುದಿತ್ತು. ಸೊ 9ನೇ ರಂಗ ಇಷ್ಟವಾದ ಬಣ್ಣ ಇದೆ. 10ರಲ್ಲಿ ದೋಸ್ತನ್ ಕಾ ನಾಮ್ ಇದೆ. ಸೊ ಗೆಳೆಯನ ಹೆಸರು ಮೋಹನ್ ಅಂತ ಬರೆದಿದ್ದೀನಿ. ಸೊ 10th ಏನು ಕೇಳಿದಾರಪ್ಪ ಅಂದರೆ ಪಿತಾಜಿ ಡ್ಯಾಶ್ ಕಾಮ್ ಕರ್ತೆ, ತಂದೆ ಏನು ಕೆಲಸ ಮಾಡ್ತಾರೆ ಅಂತಿದೆ. ಸೊ ನಾನಿಲ್ಲಿ ಏನು ಬರೆದಿದ್ದೀನಿ ಡಾಕ್ಟರ್ ಅಂತ ಏನು ಮಾಡಿದ್ದೀನಿ ಆನ್ಸರನ್ನು ಬರೆದಿದ್ದೀನಿ. 6.11ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಸೊ ಮೊಬೈಲ್ನ ಲಾಭ ಮತ್ತು ಹಾನಿಗಳನ್ನ ಚರ್ಚೆ ಮಾಡಿ ಅದನ್ನು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೀಲಿಕ್ಕೆ ಹೇಳಿದರು. ಸೊ ಮೊಬೈಲ್ನ ಲಾಭ ಮತ್ತು ಹಾನಿಗಳು. ಸೊ ಮೊದಲಿಗೆ ಲಾಭಗಳನ್ನು ನೋಡೋಣ. ಮೊಬೈಲ್ನಿಂದ ಲಾಭ ಏನಿದೆ ಅಂದರೆ ಕಿಸಿ ಸೂಚನಾ ಕೋ ಆಸಾನ್ ಸೆ ಭೇಜ್ ಸಕ್ತೆ. ಸೂಚನಾ ಅಂದ್ರೆ ಮಾಹಿತಿ, ವಿಷಯ. ಸೊ ವಿಷಯವನ್ನು ಸಂದೇಶವನ್ನು ಕಳಿಸಬಹುದು. दूसरों से संपर्क करने के लिए सहायक है. मनोरंजन का साधन भी है. इನ್ನು ಹಾನಿಗಳನ್ನು ನೋಡೋದಾದ್ರೆ यह महंगे साधन है. बिजली की सहायता से ही चलती है. अनावश्यक अनुपयुक्त जानकारी प्राप्त होती है. स्वास्थ्य पर असर भी पड़ता है ಅಂತಕ್ಕಂಥದ್ದು ಮೊಬೈಲ್ನ ಹಾನಿಗಳು ಇದ್ದವು. ಇನ್ನು 6.12 ಏನು ಕೇಳಿದ್ದಾರೆ ಅಂದರೆ अपने गांव के पानी के पीने और बिजली की व्यवस्था पेड़ पौधे के बारे में 8-10 सरल वाक्य बताइए. ನಿಮ್ಮ ಊರಿನ ಎಸ್ ಸೊ ಕುಡಿಯುವ ನೀರು, ವಿದ್ಯುತ್ ಶಕ್ತಿ ಮತ್ತು ಮರಗಿಡಗಳ ಬಗ್ಗೆ 8 ಸಾಲುಗಳನ್ನು ಬರಲಿಕ್ಕೆ ಹೇಳಿದ್ರು. मैं मैसूर के विजयनगर में रहता हूँ. यहाँ पानी की कमी नहीं है. दिन के पूरे घंटे पानी की सुविधा है. यहाँ की पानी सेहत के लिए अच्छा है. मैं शहर में रहता हूँ. बिजली की समस्या नहीं है. यहाँ आबादी बहुत है. पेड़ पौधे कम हैं. वाहनों से अधिक धुआं, वायु प्रदर्शन होती है. सो लास्ट 6.13 ಏನು ಕೇಳಿದ್ದಾರೆ ಅಂದರೆ ಪಾಠಶಾಲಾ ಕೆ ಬಾರೆ में अपने मित्र से वार्तालाप करिए. ನಿಮ್ಮ ಗೆಳೆಯನ ಜೊತೆಗೆ ಏನು ಮಾಡಬೇಕು ಶಾಲೆ ಬಗ್ಗೆ ಸಂವಾದವನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಸಾನ್ನಿಧ್ಯ ಹೇಳ್ತಾನೆ आप किस कक्षा में पढ़ते हो ಅಂತ ಇದೆ. ಸೊ ಸುಶಾಂತ್ ಹೇಳ್ತಾನೆ मैं 5वीं कक्षा में पढ़ता हूँ. आप. ಸೊ ಸಾನ್ನಿಧ್ಯ ಹೇಳ್ತಾನೆ मैं 6ठी कक्षा में पढ़ता हूँ. सुशांत कहताने आपको पाठशाला में क्या क्या पसंद है. सानिध्य कहताने मुझे खेल कूद संगीत में भाग लेना अधिक पसंद है आपको. सो सुशांत कहताने मुझे कविता वाचन करना, नाटक प्रदर्शन में भाग लेना अधिक पसंद है. सानिध्य कहताने आपको हिंदी कौन पढ़ाता है. सो सुशांत कहताने हमें परशुराम सर हिंदी पढ़ाते हैं आपको. सानिध्य कहताने हमें मोहन कुमार सर हिंदी पढ़ाते हैं. सुशांत कहताने चलो समय हुआ कक्षा में चलेंगे. सो ಇಷ್ಟು ಹೇಳಿ ಏನಾಗುತ್ತಪ್ಪ ಅಂದರೆ ಸಂವಾದವನ್ನು ಮುಗೀತದೆ. ವಿಡಿಯೋ ತುಂಬಾ ಲೆಂದಿ ಆಗ್ಬೋದು ಅಂತ ತಿಳ್ಕೊಂಡು ಏನು ಮಾಡಿದನಪ್ಪ ಅಂದರೆ ಮಧ್ಯದಲ್ಲಿ ಸ್ವಲ್ಪ ವೇಗ ಆಯಿತು ಅಂತ ಹೇಳ್ತಾ. ಸೊ ಇಷ್ಟು ಇತ್ತು ಕಲಿಕಾಫಲ 6ರಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ 6.7ರಿಂದ ಹಿಡಿದು 6.13ರವರೆಗೆ ಯಾವೆಲ್ಲ ಕ್ವಶನ್ಸ್ಗಳಿತ್ತು, ಆನ್ಸರ್ಸ್ಗಳಿದ್ದು, ವಿಶೇಷವಾಗಿ ಸರಳ ಸಂಭಾಷಣೆ ಮತ್ತು ಸಂವಾದಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದು. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್